ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಹೆಸರು ಸಾದಿಕ್ ಬಾಷಾ. ಎಲ್ಲಿರೋದು? ಏನು ಸಮಾಚಾರ, ಏನು ಸಮಸ್ಯೆ ನಿಮ್ದು? ಏನಿಲ್ಲ ಸರ್, ಮೊನ್ನೆ 16ನೇ ತಾರೀಕಿಗೆ ಬರಕತ್ತಿದ್ದು ನಾನು ಸಹ್ಯದಲ್ಲಿ ಕಿಷ್ಕಿಂದ ಚಾನಲ್ ಓನರ್ ಅವ ನಿಲ್ಲಿಸಿ ಶಾಮೀರ್ ಮನೆಯವ್ರ ಮೇಲೆ ಒಂದು ದ್ವೇಷದ ಸಲುವಾಗಿ ನಿಮ್ಮ ಮಗಳಿಗೆ ಹಿಂಗೆ ಅನ್ಯಾಯ ಆಗೈತೆ, ಅವ್ರು ರೊಕ್ಕ ತಗೊಂಡ್ರ ನಿಮ್ಗೇನು ಕೊಟ್ಟಿಲ್ಲ, ಅದು ಇದು. ನಾನು ನೋಡೋದು ಮುಗಿದಕತ್ತೆ 5 ವರ್ಷ ಆಯ್ತು. ನಾವು ಅದಕ್ಕೇನು ಅಭ್ಯಂತರನೇ ಇಲ್ಲ, ಆರಾಮೇ ಇದೀವಿ. ಇಲ್ಲ ನಿಮ್ಗೆ ಅನ್ಯಾಯ ಆಗೈತೆ, ಕೊಟ್ಟಿಲ್ಲ ರೊಕ್ಕ, ನಾನು ಹೇಳ್ತೀನಿ, ಅದ್ರಾಗ ಹೇಳ್ರಿ ನೀವು ಅಂತೇಳಿ ದೌರ್ಜನ್ಯ ಮಾಡಿ ಅಲ್ಲಿ ವಿಡಿಯೋ ತೊಗೊಂಡ್ರಿ ಮಧುರಾ ಗ್ರ್ಯಾಂಡ್ ಹತ್ರ. ಅಷ್ಟೇ. ವಿಡಿಯೋ ಏನ್ ಹೇಳಿದ್ರಿ ಆ ವಿಡಿಯೋದಲ್ಲಿ? ನಾನೇನು ಹೇಳ್ರಿ ಆತನೇ ಹೇಳ್ರಿ ಎಲ್ಲದು. ಮನೆಯವರು 50 ಲಕ್ಷ ರೂಪಾಯಿದ್ದು ನೆಲ್ ಖರೀದಿ ಮಾಡ್ಯಾರ, ಅವ್ರಿಗೆ 1 ಪೈಸಾ ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ. ಆಮೇಲೆ ಅವರೇ ಅಲ್ಲಿ ಇಲಾಖೆ ಕಾರ್ಮಿಕರಾಗ ಮನೆ ಕಟ್ಸ್ಕೊಂಡಾರ ಅದೇ ರೊಕ್ಕಲ್ಲಿ. ಆಮೇಲೆ ಅದೇ ರೊಕ್ಕಲ್ಲಿ ಗಾಡಿ ತಗೊಂಡಾರ. ಇದನ್ನ ನೋಡಕ್ಕೂ ಅದೇ ರೊಕ್ಕಲ್ಲಿ ಖರೀದಿ ಮಾಡ್ಯಾರ, ಅದೇ ರೊಕ್ಕಲ್ಲಿ ನಾನು ಹೇಳ್ರಿ ಆತನೇ ಹೇಳಿದ್ದು. ಈಗ ಹೇಳಂತ ಹೇಳಿದ್ರ? ಆತನೇ ಹೇಳಿದ್ವಿ, ನಾನೇನು ಹೇಳಿಲ್ಲ. ಸರ್ ಏನಿಲ್ಲ, ಇದು ನಡೆದು ಒಂದು 5 ವರ್ಷ ಆಗಿದೆ ಸರ್. ಅವ್ರು ಏನ್ ಅಂತಿದಾರಲ್ಲ ಅದೆಲ್ಲ ಸುಳ್ಳು ಆಪಾದನೆ ಸರ್. ಅದು ರೈತರಿಗೆ ಏನಿದಾರೆ ಸೈಯದ್ ಅಲಿ ಅನ್ನೋರು ಹೇಳ್ತಿದಾರಲ್ಲ, ಅವ್ರು ನಮಗ್ ಗೊತ್ತಿಲ್ಲ. ನಮ್ಮ ಅಪ್ಪರಿಗೆ ಹಿಂಗೆ ಟೀ ಕೂಡ ಹಾಕತಿದ್ರಂತಲ್ಲಿ ಮೀಟ್ ಆಗಿ ಅವರೆಲ್ಲ ಅವರೇ ಹೇಳ್ತಿದಾರೆ ಎಲ್ಲ. ನಮ್ಮಪ್ಪ ಅವ್ರಿಗೆ ಗೊತ್ತಿಲ್ಲ ಏನು ಕೇಳ್ತಿದ್ದಾರೆ. 50 ಲಕ್ಷ ಏನ್ ಮಾತಂತ ಹೇಳಿದ್ರ ಸರ್, ಅದಕ್ಕಿಂತ ನಾವು ಡಬಲ್ ಕೊಡೋದಿತ್ತು. ಮನೆಯವ್ರ ಸರ್ ಬಂದು ನಿಂತು ಎಲ್ಲ ರೈತರಿಗೆ ಏನೇನ್ ಕೊಡ್ಬೇಕು ಕೊಟ್ಟು ಅದ್ರದ್ದೆಲ್ಲ ನಮಗ್ ಗೊತ್ತಿದೆ. ತಂದೆಯವ್ರಿಗೆ ಏನು ಗೊತ್ತಿಲ್ಲ, ಅವ್ರು 72 ವರ್ಷ ಸರ್. ಸುಮ್ನೆ ಹಿಂಗ್ ಸಿಕ್ಕಾಗ ಹೇಳಿ ಇನ್ನೊಬ್ಬರಿಗೆ ಈ ಮನೆಯವ್ರ ಸರ್ ಮೇಲೆ ಆಪಾದನೆ ಮಾಡಕ ಹಿಂಗ್ ಮಾಡಿದಾರೆ ಅಷ್ಟೇ. ನಮ್ದು ಅವ್ರದ್ದು ವ್ಯವಹಾರ ಚೆನ್ನಾಗಿದೆ ಸರ್. ಇನ್ನ ಒಂದು ಕೇಸ್ ನಡೀತಾ ಇದೆ ಸರ್, ಶಾಮೀದ್ ಮನೆಯವ್ರ ಸರ್ ವಕೀಲಿಗೆ ಇಟ್ಟು ಇನ್ನ ನಡೆಸ್ತಾರೆ ಸರ್. ಅವ್ರು ಆ ಟೈಮ್ನಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು? ಅವ್ರು ಸುಮ್ನೆ ಇದ್ರಲ್ಲ ಸರ್, ಅವ್ರು ಏನು ಮಾಡ್ತಾ ಇದ್ರು? ಬಂದು ಅವರೇ ಬಂದಾರೆ ಸರ್. ಇವ್ರು ಎಲ್ಲಿದ್ರು ಅಲ್ಲೇ ಬಂದು ಈ ತರ ಹೇಳಿದ್ದಾರೆ. ಅದು ನಮಗೂ ಗೊತ್ತಿಲ್ಲ ವಿಷಯ. ಬಂದ್ಮೇಲೆ ಕೇಳಿದ್ರೆ ಇಲ್ಲಪ್ಪ ನಾನು ಹಿಂಗ್ ನಿಂತಿದ್ದೆ, ಬಂದ್ರು ಅವರೇ ಹೇಳಿದ್ರಲ್ಲ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರು. ಈಗ ನಮ್ಮ ಚಾನಲ್ ಬಂದು ನೀವು ಏನ್ ಹೇಳ ಬಯಸ್ತಿದ್ರ ಅಂದ್ರೆ, ಯಾಕೆ ಈ ನಮ್ಮ ಚಾನಲ್ ಅಂತ ಹೇಳ್ತಾ ಇದ್ರು? ನಿಮ್ಮ ಚಾನಲ್ ಯಾಕೆ ಹೇಳ್ತೀವಿ ಅಂದ್ರೆ, ಸೈಯದ್ ಅಲಿ ಅವರು ತಮ್ಮ ವಿಡಿಯೋ ಕಾಲ್ ಮಾಡಿ ಎಲ್ಲ ಹೊರಗಡೆ ಹಾಕೊಂಡ್ರಿ. ಅದರಿಂದ ಇವರು ಮನೆಯವರಿಗೆ ಡ್ಯಾಮೇಜ್ ಆಗುತ್ತೆ. ಶಾಮೀದ್ ಮನೆಯವರು ಅವ್ರೇನು ನಮ್ಗೆ ಅನ್ಯಾಯ ಮಾಡಿಲ್ರಿ, ಒಳ್ಳೇದೇ ಮಾಡ್ಯಾರ. ಈಗ ಅದನ್ನ ತಾನು ದುರುಪಯೋಗ ಮಾಡ್ಕೊಂಡು ಅವ್ರ ಹೆಸರು ಕೆಡಿಸ್ಬೇಕಂತೇಳಿ ಹೆಂಗ್ ಮಾಡಿದಾರೆ. ಅದಕ್ಕೆ ಅದು ತಪ್ಪು ಅಂತೇಳಿ ನಾವು ನಿಮ್ಮ ಚಾನಲ್ ಇಂದ ಬಹಿರಂಗಪಡಿಸ್ತಾ ಇದ್ದೀವಿ. ಅದೇ ಸರ್, ಅಷ್ಟೇ, ಮತ್ತೇನಿಲ್ಲ. ನಮಗ್ ಮನೆಯವ್ರ ಸಭೆಯಿಂದ ಏನು ಅನ್ಯಾಯ ಆಗಿಲ್ಲ. ಅವ್ರು ದ್ರೋಹನೂ ಮಾಡಿಲ್ಲ, ಯಾವ್ದು ಮೋಸನೂ ಮಾಡಿಲ್ಲ. ಇನ್ನ ನಮಗ್ ಒಳ್ಳೇದ್ ಮಾಡಿದಾರೆ, ನಮ್ ಜೊತೆಗೆ ಇದಾರೆ ಇದುವರೆಗೂ. ಇನ್ನಾದ್ರು ಒಂದ್ ಕೇಸ್ ನಡೀತಾ ಇದೆ, ಅದ್ರ ಜೊತೆಗೆ ಅವರು ಇದ್ದಾರೆ. ಯಾವ್ದು ಮೋಸ ಮಾಡಿಲ್ಲ. ರೈತರಿಗೆ ಏನ್ ಕೊಡ್ಬೇಕಿತ್ತು ಎಲ್ಲ ಕೊಟ್ಟು ಅವ್ರ ಕಡೆಯಿಂದ ನಮ್ಗೆ ಯಾವ್ದು ಮೋಸ ದ್ರೋಹ ಏನೂ ಆಗಿಲ್ಲ. ಇದನ್ನ ಹೇಳ್ಬೇಕಂತೇಳಿ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ಮೋಸ ಮಾಡಿದ್ದಾರೆ, ಹಿಂಗ್ ದುಡ್ಡು ತಿಂದಾರೆ ಅಂತ ಹೇಳ್ತಾರಲ್ಲ, ಇದು ತಪ್ಪು, ಸತ್ಯಕ್ಕೆ ದೂರ. ನಮಗೊಂದು ಪ್ಲಾಟ್ಫಾರ್ಮ್ ಬೇಕಲ್ಲ ಸರ್ ಹೇಳ್ಕೊಳಕ್ಕೆ. ಅದಕ್ಕೆ ನಿಮ್ ಚಾನಲ್ ಥ್ರೂನೇ ನಾವು ಹೇಳ್ತಾ ಇದ್ದೀವಿ. ನಮಗೆ ಇದು ಮೀಡಿಯಾ ಬಗ್ಗೆ ಏನು ಗೊತ್ತಿಲ್ಲ. ಅವ್ರೇನು ತಂದೆ ಸರ್, ಹೌದು, ಸಾದಿಕ್ ಬಾಷಾ. ನಾನು ನಿನ್ನೆ ಬರಕತ್ತಿದ್ದೇನೆ, ಸಹ್ಯದಲ್ಲಿ ಬಂದು ಪೋಸ್ಟ್ ಮಾಡಿ ನಿಲ್ಲಿಸಿ, ನಾ ಹೇಳ್ತೀನಿ ಇದ್ರ ಮೇಲೆ ಹೂ ಅಂತ ಹೇಳ್ರಿ ಅಂತೇಳಿ ನನಗೆ ದೌರ್ಜನ್ಯ ಮಾಡಿ ಹೇಳಿದ್ರಿ. ಅದಕ್ಕೆ ಆತನೇ ಹೇಳ ಎಲ್ಲ ನಾವು ಏನು ಹೇಳ್ರಿ. ಅದನ್ನ ಏನ್ ಮಾಡ್ಬಿಟ್ಟಾನ, ವಿಡಿಯೋ ಡಿಲೀಟ್ ಮಾಡ್ಬಿಟ್ಟ. ಅದ್ರ ನಮ್ಗೆ ಆತಗೆ ಏನು ಸಂಬಂಧ ಇಲ್ಲ ರೀ. ಆಮೇಲೆ ಇವ್ರೇನು ಶಾಮೀದ್ ಮನೆಯವರು ಎದಾರಲ್ಲ, ನಮ್ಮ ಮಗಳಿಗೆ ಎಲ್ಲಾದ್ರು ಒಳ್ಳೇದು ಮಾಡಿದ್ರು, ಅವ್ರು ಯಾವ್ದು ಕೆಟ್ಟದ್ದು ಮಾಡಿದ್ರು. ಇನ್ನು ಅವರಿಗೆ ಒಳ್ಳೇದೇ ಮಾಡ್ಕೊಂತ ಬಂದಾರು. ಅವ್ರ ವಿರುದ್ಧ ಸಲುವಾಗಿ ಇವರು ಸಹ್ಯದಲ್ಲಿ ಈ ರೀತಿ ಮಾಡಕತ್ತ. ಏನಿಲ್ಲ ಸರ್, ಇದೇ ವಿಷಯ. ನಮ್ ತಂಗಿಗೆ ಯಾವ್ದೇ ರೀತಿಯಿಂದ ಹಂಗೆ ಆಗಿಲ್ಲ. ನಮ್ ತಂಗಿ ಗಂಡನೇ ಭಾವ ಮೆಹಬೂಬ್ ಸಾಬ್ ಅಂತೇಳಿ ಅವ್ರೇ ಡೆತ್ ಆಗಿ ಈ ತರ ಇಶ್ಯೂ ಆಗಿರೋದು. ಹಾಗೇನೆ 50 ಲಕ್ಷ ಏನ್ ಹೇಳ್ತಿದಾರಲ್ಲ, ಅದೆಲ್ಲ ತಗೊಂಡು ನೆಲ್ ಮಾರಿ ಅವರೆಲ್ಲ ಯಾರ್ಯಾರಿಗೆ ಕೊಡ್ಬೇಕು ಕೊಟ್ಟು ಇದು ಮಾಡಿದ. ಅವ್ರಲಿಂದ ನಮ್ ತಂಗಿಗಾಗ್ಲಿ ನಮಗಾಗ್ಲಿ ಯಾವುದೇ ಮೋಸ ಆಗಿಲ್ಲ, ದೋಖ ಆಗಿಲ್ಲ, ಏನೂ ಆಗಿಲ್ಲ ಸರ್. ನಾವು ಹೇಳೋದು ಇಷ್ಟೇ ಸರ್, ಶಾಮೀದ್ ಮನೆಯವ್ರ ಕಡೆಯಿಂದ ನಮ್ಗೇನು ಮೋಸ ಆಗಿಲ್ಲ, ನನ್ನ ಮಗಳಿಗೂ ಮೋಸ ಆಗಿಲ್ಲ. ಮಕ್ಕಳು ಆರಾಮದಾರ. ಇವ್ರ ಕಡೆಯಿಂದ ಅವ್ರು ಆರಾಮಾಗಿ ಅದಾರ. ಅವ್ರದ್ದೇನು ತೊಂದರೆ ಇತ್ತು ಅದನ್ನೆಲ್ಲ ಶಾಮೀದ್ ಮನೆಯವರು ಪೂರ್ತಿ ಮಾಡ್ಯಾರ. ಅವ್ರು ಯಾವ್ದು ಚಿಂತೆ ಇಲ್ದಾಗ ಇದು ಇಲ್ದಾಗ ಆರಾಮದಾರ.
ಅವ್ರ ಜೀವನ ಅವ್ರು ಮಾಡ್ಕೊಂತ ಇದ್ದಾರೆ. ಇವ್ರ ಕಡೆಯಿಂದಾನೇ ಅವ್ರು ಆರಾಮಾಗಿ ಅದಾರೆ. ಅದನ್ನು ಈಗ ಸೈಯದಲ್ಲಿ ದುರುಪಯೋಗ ಪಡಿಸೋನು ಇವ್ರ ಹೆಸರು ಕಳಿಸ್ಬೇಕಂತೇಳಿ ಈ ರೀತಿ ಮಾಡಬೇಕು. ಕೆಟ್ಟ ಸರ್, ಈ ಒಳ್ಳೆಯವ್ರು ಮಾಡಿದವರಿಗೆ ಒಳ್ಳೇದೇ ಅನ್ಬೇಕು ಹೊರತು ದುರುಪಯೋಗ ಮಾಡೋದಂತ ಹೇಳಕ್ ತಪ್ಪಾಗುತ್ತೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಈ ರೀತಿ ಒಂದು ಆರೋಪ ನಮ್ಮ ಮೇಲೆ ಬರ್ತಾ ಇದೆ, ಕೆಲವರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾರೆ ಸರ್? ಈಗ ಇದು ಸೀಸನ್, ಇದು ಚುನಾವಣೆ ಘೋಷಣೆ ಆದ ತಕ್ಷಣನೇ ಕೆಲವು ಬ್ರೋಕರ್ಗಳು ಇರ್ತಾರ, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು. ಎಲ್ಲಾ ಯೂಟ್ಯೂಬ್ ಚಾನಲ್ಗಳು ಅಲ್ಲ ನಾ ಹೇಳ್ತಿರೋದು, ಕೆಲವೊಬ್ಬನ್ ಬ್ರೋಕರ್ ಇರ್ತಾರ, ಕಿಷ್ಕಿಂಧ ವಾಹಿನಿ ಅಂತೇಳಿ. ಹಿಂದೆ 1996-97ರಲ್ಲಿ ಹೊಸಪೇಟೆ ಸ್ಟಾರ್ ಮಾಡಿ MS ಅನ್ಸಾರಿ ಅವರಿಗೆ ಕಿರುಕುಳ ಕೊಟ್ಟು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿ. ಇವತ್ತು ಸುಮ್ನೆ ಅವರಿಗೆ ಯಜಮಾನ್ರಿಗೆ ಹಿಡ್ಕೊಂಡು ನೀನ್ ಹೇಳು ತಗಂದರ ಇಲ್ಲ ಅಂತೇಳಿ ಒತ್ತಡ ಮಾಡಿ ಬೇಳೆ ಬಯಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರ. 2018ರ ಚುನಾವಣೆಯಲ್ಲಿ ಒಂದು ಕುಟುಂಬಸ್ಥ ಹೆಣ್ಮಗಳಿಗೆ ಕರ್ಕೊಂಬಂದು ಇಂಡಿಪೆಂಡೆಂಟ್ ನಿಂದಿರಿಸಿ MLA ಚುನಾವಣೆಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಅವರು ಜೀವನ ಹಾಳು ಮಾಡ್ತಕ್ಕಂಥ ವ್ಯಕ್ತಿ. ಈಗ ಏನೈತಲ್ಲ, ಸೀಸನ್ ಸ್ಟಾರ್ಟ್ ಆಯ್ತು, ಚುನಾವಣೆ ಸ್ಟಾರ್ಟ್ ಆಗಿದೆ. ಈ ಹಿಂದ್ಗಡೆನು ಹಂಗೆ ಮಾಡಿದ್ದ. 18ರಲ್ಲಿ ನಾನು ಗೆದ್ದೆ. ಇವತ್ತು ಮತ್ತೆ ಪುನಃ ಅದೇ ಒಂದು 100 ರೂಪಾಯಿಗೆ ಒಂದು 3 ಜಾಕೆಟ್ ಕೊಡ್ತಾರ ಅಲ್ಲಿ ಬೆಂಗಳೂರಾಗ. ಒಂದ್ ಕೆಂಪುದು ಒಂದು ಬ್ಲೂ ಕಲರ್ ಹಾಕೊಂಡು ಟ್ರಿಮ್ ಆಗಿ ಮತ್ತೆ 5 ವರ್ಷ ನಡಿಬೇಕಲ್ಲ, ಅವೆಲ್ಲ ಮಾಡ್ತಿರ್ತಾರ ಕುತಂತ್ರ ರಾಜಕಾರಣಿ. ಈಗಾಗಲೇ ತಿಪ್ಪೇರುದ್ರ ಸ್ವಾಮಿ ಅವ್ರ ಬಗ್ಗೆ ರೆಕಾರ್ಡಿಂಗ್ ವೈರಲ್ ಮಾಡಿ ಅಲ್ಲಿ ಪೂಜೆ ಆಗಿದೆ. ಕೆಲವು ಸಂತೋಷ್ ಅವರು ಪಾದ ಪೂಜೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು ಪಾದ ಪೂಜೆ ಆಗುತ್ತೆ. ಮಾನ್ಯರಿಗೆ, ನಮ್ಮಣ್ಣ ಸೈಯದ್ ಅಲಿಗೆ ಅದೇನ್ ತೊಂದ್ರೆ ಇಲ್ಲ. ನನ್ನ ಅಪೋಸಿಟೇನೆ ಬಂದ್ ನಿಂದ್ರು. ನಿನಗೆ ಯಾರು ಬೇಡ ಅಂದ್ರು. 1991ರಿಂದ ನಿಂದ್ರಾಕತಿ. ನೀವ್ ಒಂದ್ ಸಲ ಗೆದ್ದ್ಯಾ? ನಾವೇನೋ ಈಗ ಜಡ್ಪಿಗೆ ಜಿಲ್ಲೆದಲ್ಲಿ ಯಾರು ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಇಲ್ಲ ಅಂತೇಳಿ ನನ್ನ ಒಂದು ಮತದಾರರ ಪಟ್ಟಿಯಿಂದ ಚಿಕ್ಕಜನಕಲ್ಲಿಗೆ ಒಂದು ವರ್ಗಾವಣೆ ಮಾಡ್ಕೊಂತಕ್ಕಂತ ಗುಪ್ತವಾಗಿ ಇಟ್ಟಿದ್ದೆ. ಆಗ ಆನಗುಂದಿ ಜಡ್ಪಿಗೂ ರೆಡಿ ಆಗ್ತಾ ಇದ್ದೀನಿ. ಏನ್ ಅಲ್ಲಿ ಬರ್ತೀಯಾ? ಅದಕ್ಕಿಂತ ಮುಂಚಿತವಾಗಿ ನಗರಸಭೆ ಚುನಾವಣೆ ಆದ್ರೆ ನಗರಸಭೆ, ಜಿಲ್ಲಾ ಪಂಚಾಯತ್ ಆದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರ್ಸಕ್ ರೆಡಿ ಇದ್ದೀನಿ. ನೀನು ಮೊಮ್ಮಕ್ಕಳು ಕಂಡಿದ್ಯಾ? ಕುಡಿಯೋದು ಬಿಡು, ರಾತ್ರಿ ಕುಡಿಯೋದು ಶಾಮಿಲ್ ಮಾಡಿ ಅಲ್ಲೇ ನಿನ್ಗೆ ಯಾರು ಬೇಡ ಅಂದ್ರು ಬಿಡು. ನಮ್ ಇದ್ರಾಗ ಸರಾಯಿ ಕುಡಿದ್ರೆ 40 ದಿವಸ ನಮಾಜ್ ಆಗೋದಿಲ್ಲ. ಮೊಮ್ಮಕ್ಕಳ ಕಂಡೆ, ನೀಟಾಗಿರು, ನಿಚ್ಚಳಾಗಿ ಹೇಳ. ನಾನು ಹೇಳ್ತಾ ಇದ್ದೀನಿ ನೋಡ್, ನಿಂದ್ರು ರೈಟ್ಸ್, ಚುನಾವಣೆ ರೈಟ್ಸ್ ಎಲ್ಲಾರು ನಿಂದಿರ್ಬೋದು. ನಿನಗ್ ಬೇಡ ಅಂದ್ರ ಸತತ 2007ರಿಂದ ನನಗೆ ಸೋಲ್ಸ ಪ್ರಯತ್ನ ಮಾಡಿದಿ. ನಾನು ಏನಿದೆಲ್ಲ ಬಹುಮತದಿಂದಾನೇ ಗೆದ್ಕೊಂಡ್ ಬಂದಿನಿ. ಚುನಾವಣೆ ಬರ್ಲಿ, ಜಿಲ್ಲಾ ಪಂಚಾಯತಿಗೆ ನಿಂದಿರ್ತು, ನಗರಸಭೆಗೆ ನಿಂದಿರ್ತು. ಆಗ ಗಾಂಧಿನಗರ್ ಇದೆ, 19ನೇ ವಾರ್ಡ್ ಮಂಡಾಳ ಬಟ್ಟಿ ಏರಿಯಾ ಇದೆ, ದೊಡ್ಡಿ ಲೇಔಟ್ ಇದೆ, ಗುಂಡಮ್ಮ ಕ್ಯಾಂಪ್ ಇದೆ. 3ರಾಗ ಆಯ್ಕೆ ಮಾಡ್ಕ ನಿಂದ್ರು ಗೆಲ್ತಕ್ಕಂಥದ್ದು ಮಾಡು. ಬರೀ ಸೋಲ್ಸೋದೇ ಮಾಡಿದೀನಿ ಇಲ್ಲಿವರೆಗೂ. ನಿನ್ ಕೈಲಿ ಆಗೋದೂ ಇಲ್ಲ. ಅದು ಬಿಟ್ಟು ರಾತ್ರಿ 12 ಗಂಟೆ ಕುಡಿಯೋದು ನಾನು ನಿಂದಿರ್ತೀನಿ. ಅಲ್ಲೇ ನಿನ್ ಮಾನ ಮರ್ಯಾದೆ, ಇಬ್ಲಿಸ್ ಮಾನ ಮರ್ಯಾದೆ ಏನಾರ ಐತೆ ನಿನಗೆ? ನಿಂದ್ರವ್ರಿಗೆ ಬೇಡ ಅಂತಾರೇನ್ರಿ? ಚುನಾವಣೆ ನಿಂದ್ರಾಗ ಯಾರು ಬೇಡ ಅಂತಾರೇನು? ನಾಮಿನೇಷನ್ ಫೈಲ್ ಮಾಡೋದೈತೆ, ತಗೊಳದ್ ಹೋಗೋದೈತೆ, ಚುನಾವಣೆ ಅಧಿಕಾರಿ ಕೊಡೋದೈತೆ, ಚುನಾವಣೆ ಚಾಲು ಆಗ್ತೈತೆ, ಪಾದ ಪೂಜೆ ಚಾಲು ಮಾಡ್ತೀವಿ ನಾವು. ಮೊನ್ನೆ ಆದಂಗ ಅದನ್ನು ಬಿಟ್ಟು ಅವ್ರಿಗೆ ಹಿಡ್ಕೊಂಡ, ಹೆಣ್ಮಕ್ಳಿಗೆ ಹಿಡ್ಕೊಂಡ, ಬರೀ ಇದೇ ಕೆಲ್ಸ. ಮೊನ್ನೆವರೆಗೆ ಯಾರು ಹೆಣ್ಮಕ್ಳಿಗೆ ತಗೊಂಡು ಪೊಲೀಸ್ ಸ್ಟೇಷನ್ ಬಳ್ಳಾರಿ ಅಡ್ಡಾಡನಂತೆ. ಇವೆಲ್ಲ ಮಾಡ್ತಾರ. ಈ ಅಯ್ಯೂಬ್ ಖಾನ್ ಅವರಿಗೆ ಜನರಲ್ ಆಗಿ ಮಾತಾಡಿ ಅವ್ರು ಒಂದು ಆಡಿಯೋ ಏನೈತೆಲ್ಲ ಹಾಕಿದ. ಅವ್ರು ನನಗೆ ಸಾರಿ ಕೇಳ್ಕಂದ್ರು. ಈಗ ತಿಪ್ಪೇರುದ್ರ ಸ್ವಾಮಿಗೆ ಪರಮಾನಹಳ್ಳಿ ಅವ್ರ ಕಮಿಟಿಗೆ ಜಗಳ ಹಚ್ಚಿದಂಗ ಹಚ್ಚಕ್ ನೋಡ್ದ. ಅದ ನಾವು ಎಲ್ಲಾರು ಒಂದಾಗಿದ್ವಿ. ನಮಗೆ ಫೋನ್ನಾಗ ಏನ್ ರೆಕಾರ್ಡಿಂಗ್ ಹಾಕಿದ, ಇಬ್ಬರು ಫೋನ್ ನಾವು ಚರ್ಚೆ ಮಾಡಿದ್ರು. ಅವರು ಸಹ ನಾಳೆ ಕೊಡ್ತಾರ. ಇವೆಲ್ಲ ಈಗ ಸೀಸನ್, ಇದು ಚುನಾವಣೆ ಅಂದ್ರೆ ಒಂದು ಬ್ರೋಕರ್ ಗಳಿಗೆ ಸೀಸನ್ ಇದ್ದಂಗೆ ದುಡ್ಡು ಮಾಡ್ಕೊಳ್ಲಿಕ್ಕೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು. ಅದು ಯಾವ್ದು ನನ್ನ ಅಭಿಮಾನಿಗಳಾಗಿರ್ಬಹುದು, ಸಾರ್ವಜನಿಕರು ತಲೆ ಕೆಡ್ಸ್ಕೊಂತಕ್ಕಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲರಿಗೂ ಗೊತ್ತಿದೆ, ಮುಂದೆ ಚುನಾವಣೆ ತಾನೇ ಬಂದ್ ನಿಂದಿರ್ಲಿ. ಜಿಲ್ಲಾ ಪಂಚಾಯತಿಗೂ ರೆಡಿ ಇದ್ದೀನಿ. ಅಲ್ಲಾರ ಬರ್ಲಿ, ಇಲ್ಲಾರ ಬಂದ್ ನಿಂದಿರ್ಲಿ. ನೋಡ್ರಿ, ಈಗ ಹೇಳ್ತೀನಿ, ಕಾಗಿ ಇರ್ತೈತಲ್ಲ, ಮೊನ್ನೆ ಗ್ರೂಪ್ನಾಗ ಹಾಕಿದ್ದೆ. ಆಕಾಶದ ಮೇಲೆ ಹಾರಿದ್ರು ಅದು ಕಾಗಿನೇ, ಪಾರಿವಾಳ ಆಗಕ್ ಸಾಧ್ಯನೇ ಇಲ್ಲ. ಲೀಡರ್ ಶಾಮಿದ್ ಮನ್ಯಾರ ಅಂತೇಳಿ ಒಪ್ಕೊಂತಾರ, ಸೈಯದ್ ಅಲಿ ಅಂತ ಒಪ್ಕೊಂಡಂಗಿಲ್ಲ. ಕಾಗಿ ಬರೀ ಮೇಲೆ ಹಾರ್ತೈತಂದ್ರ ಅದಕ್ಕೆ ಪಾರಿವಾಳ ಅನ್ನಂಗಿಲ್ಲ. ಅದು
ಅದಕ್ಕಾಗಿನೇ ಶಾಮಿದ್ ಮನ್ಯಾರನೇ 3 ಚುನಾವಣೆ ಇದಾವ ಈಗ ಸತತ. ನಗರಸಭೆ ಇದೆ, ಜಿಲ್ಲಾ ಪಂಚಾಯತ್ ಇದೆ, MLA ಇದೆ. ನಿನ್ನ ಹಣೆ ಬಾರಕ್ಕೆ ಯಾವ್ದು ನಿಂದಿರ್ತಿ ನಿಂತು ತೋರ್ಸು. ನಿನ್ಗೆ ಯಾರು ಬ್ಯಾಡ ಅಂದಾರ ಯಾರು? ಕುಡಿಯೋದ ರಾತ್ರಿ 90 ಏರ್ಸೋದು ನಿಂದಿರ್ದ ಮಾನ ಮರ್ಯಾದೆ ಐತೆ. ಗಡ್ಡ ಬುಟ್ಟಿ, ಗಂಧೆಣ್ಣೆ ಹಚ್ಕಂತಿ, ಜಾಕೆಟ್ ಹಾಕಂತಿ, ಮತ್ತೆ ಕುಡಿಯೋದು. ಹಂಗಾಗಿ ನಾನು ರೆಡಿ ಇದ್ದೀನಿ ಚುನಾವಣೆ ಸ್ಪರ್ಧೆ ಮಾಡಕ. ನನ್ನ ಅಪೋಸಿಟೇನೆ ಬಂದ್ ಮಾಡಂತೇಳಿ ಹೇಳಿ. ಇವತ್ತು ರಾಜಕೀಯ ಬೇರೆ, ವೈಯಕ್ತಿಕ ವಿಚಾರಗಳು ಬೇರೆ. ನೀನು ರಾಜಕೀಯವಾಗಿ ನೇರವಾಗಿ 3 ವಾರ್ಡು ಹೆಸರು ಹೇಳಿದ್ದೀನಿ, ಜಿಲ್ಲಾ ಪಂಚಾಯತ್ ಹೇಳಿದ್ದೀನಿ. ಯಾವ್ದಲ್ಲಿ ಬರ್ತೆ ನಿಂದು ಮತದಾರರ ಪಟ್ಟಿಯಿಂದ ನಿನ್ನ ಊರೇ ಅಂತ ಹೇಳ್ತಿರ್ತೀಯ. ನೀನ್ ಯಾವ ಊರಾಗ ಮಾಡ್ಕಂದು ಆನಗುಂದಿ ಜಿಲ್ಲಾ ಪಂಚಾಯತಿಗೆ ರೆಡಿ ಆಗ. ಅಷ್ಟ್ರೊಳಗ ಮತ್ತೆ MLA ಇದು ಏನು ನಗರಸಭೆ ಚುನಾವಣೆ ಘೋಷಣೆ ಆದ್ರೆ ನಗರಸಭೆಗೆ ರೆಡಿ ಆಗ. ಅದು ಬಿಟ್ಟು ನಿನ್ ಜೀವನದಾಗ ಗೆದ್ದೇನ್ ನಿನ್ ಎಲ್ಲರೂ. 96ಲಿಂದ ಹೂಗಾರ್ ಕಾಸಿಮಲ್ಲಿ ಕಾಲದಾಗ ನಿಂತ್ಕೊಂಡ್ ಬಂದಿ ಇಲ್ಲಿವರೆಗೂ. ನಿನ್ ಹಣೆ ಬರ ಗೊತ್ತೈತೆ. ಕಾಗಿನೇ ಆಗ್ತೈತೆ, ಪಾರಿವಾಳನೇ ಆಗ್ತೈತೆ. ಕಾಗಿ ಮೇಲೆ ಆಡ್ತೈತೆ ಅಂತೇಳಿ ಪಾರಿವಾಳ ಅಂತ ಹೇಳಂಗಿಲ್ಲ ಜನ. ಅದಕ್ಕಾಗಿನೇ ಶಾಮಿದ್ ಮನ್ಯಾರೇ ಸಹ್ಯದಲ್ಲಿ ಬಿಜೆಪಿ ಸಹ್ಯದಲ್ಲಿನೇ. ಧನ್ಯವಾದಗಳು. ಇದ್ರ ಬಗ್ಗೆ ನೀವೇನಂತೀರಾ? ಸರ್ ನಾವು ಹೇಳೋದು ಇಷ್ಟೇ ಸರ್, ಶಾಮಿದ್ ಮನೆಯವ್ರ ಕಡೆಯಿಂದ ನಮ್ಗೇನು ಮೋಸ ಆಗಿಲ್ಲ, ನನ್ನ ಮಗಳಿಗೂ ಮೋಸ ಆಗಿಲ್ಲ. ಮಕ್ಕಳು ಆರಾಮದಾರ. ಇವ್ರ ಕಡೆಯಿಂದ ಅವ್ರು ಆರಾಮಾಗಿ ಅದಾರ. ಅವ್ರಿಗೇನು ತೊಂದರೆ ಇತ್ತು ಅದನ್ನೆಲ್ಲ ಶಾಮಿದ್ ಮನೆಯವರು ಪೂರ್ತಿ ಮಾಡ್ಯಾರ. ಯಾವುದು ಚಿಂತೆ ಇಲ್ದಾಗ ಇಲ್ದಾಗ ಆರಾಮದಾರ. ಅವ್ರ ಜೀವನ ಅವ್ರು ಮಾಡ್ಕೊಂತ ಇದ್ದಾರೆ. ಇವ್ರ ಕಡೆಯಿಂದಾನೇ ಅವ್ರು ಆರಾಮಾಗಿ ಅದಾರ. ಅದನ್ನು ಈಗ ಸಹ್ಯದಲ್ಲಿ ದುರುಪಯೋಗ ಪಡಿಸೋದು ಇವ್ರ ಹೆಸರು ಕಳಿಸ್ಬೇಕಂತೇಳಿ ಈ ರೀತಿ ಮಾಡಬೇಕು. ಕೆಟ್ಟ ಸರ್, ಈ ಒಳ್ಳೆಯವ್ರು ಮಾಡಿದವರಿಗೆ ಒಳ್ಳೇದೇ ಅನ್ಬೇಕು ಹೊರತು ದುರುಪಯೋಗ ಮಾಡೋದನ್ನು ಕೇಳೋದು ತಪ್ಪಾಗುತ್ತೆ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.